Vishwam Vande Jagadguru Hari Om. Welcome, my all beautiful souls. Welcome to Rich World. Everything is energy. Energy is everything. ಇವತ್ತು ಬ್ಯೂಟಿಫುಲ್ ಆಗಿ ನಾವು ಟ್ಯಾರೋಟ್ ಗೈಡೆನ್ಸ್ನ ನೋಡೋಣ. ನನ್ನ ಹೆಸರು ಅಂಜನಿ. ನೀವು ಒಬ್ಬ ವ್ಯಕ್ತಿ ಒಂದು ರಿಲೇಶನ್ಶಿಪ್ಪಲ್ಲಿ ಸ್ಟ್ರಕ್ ಆಗಿದ್ದೀರಾ ಅಲ್ವಾ? ತುಂಬ ನೋಯ್ತಿದ್ದೀರಾ, ನಿಮ್ಮ ಮನಸ್ಸು ತುಂಬ ನೋಯ್ತಿದೆ ಅಲ್ವಾ? ಯಾವ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ನಿಮಗೆ ಸರಿಯಾಗಿ ಇವಾಗ ಯಾವುದೇ ಗೈಡೆನ್ಸ್ ಸಿಗ್ತಿಲ್ಲ. ನಿಮ್ಮ ಫ್ರೆಂಡ್ಸ್, ನಿಮ್ಮ ಗಾಡ್, ನಿಮ್ಮ ಮನೆ ದೇವರು, ನಿಮ್ಮ ಪೇರೆಂಟ್ಸ್ ಅಲ್ವಾ, ಅಥವಾ ನಿಮ್ಮ ಪಾರ್ಟ್ನರ್, ನಿಮ್ಮ ಪರ್ಸನ್ನಿಂದಾನೇ ನಿಮಗೆ ಯಾವುದೇ ಒಂದು ಓಕೆನಾ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಯಾವ ಒಂದು ಡಿಸಿಷನ್ ತಗೋಬೇಕು, ಇವ್ರ ಜೊತೆ ಇರಬೇಕಾ, ಇವ್ರನ್ನ ಬಿಟ್ಬಿಡ್ಬೇಕಾ ಅಲ್ವಾ, ಇವರಿಂದ ಯಾಕೆ ನಿಮಗೆ ಈ ರೀತಿ ತೊಂದರೆ ಆಗ್ತಿದೆ ಅಲ್ವಾ? ಈ ಕನ್ಫ್ಯೂಷನ್ಸ್ಗೆ ಇವತ್ತು ಟ್ಯಾರೋಟ್ ಗೈಡೆನ್ಸ್ ಕೊಡುತ್ತೆ, ಯೂನಿವರ್ಸ್ ಗೈಡೆನ್ಸ್ ಕೊಡುತ್ತೆ, ಓಕೆ, ಏಂಜಲ್ಸ್ ಗೈಡೆನ್ಸ್ ಕೊಡುತ್ತೆ. ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ. ನಿಮ್ಮ ಪ್ರಾಬ್ಲಮ್, ನಿಮ್ಮ ಟೆನ್ಷನ್, ನಿಮ್ಮ ವರೀಸ್, ಅವ್ರ ಮೇಲೆ ಇರುವ ಕೋಪ, ದ್ವೇಷ, ಪ್ರೀತಿ, ಓಕೆನಾ, ಅದನ್ನೆಲ್ಲ ಸ್ವಲ್ಪ ಹೊತ್ತು ಮರೆತು ಹೋಗಿ. ಓಕೆನಾ, ಒಂದು ಡಿವೈನ್ ಎನರ್ಜಿ ನಿಮ್ಮ ಜೊತೆ ಮಾತಾಡ್ತಿದೆ ಇವಾಗ. ಓಕೆನಾ, ಸೊ ನಿಮಗೆ ಯಾವ ನಿರ್ಧಾರ ಬೆಸ್ಟ್? ಓಕೆ, ತುಂಬ ತುಂಬ ಹೈ ಎನರ್ಜಿಯಲ್ಲಿ ಇವತ್ತು ನಾನು ರೀಡಿಂಗ್ ಮಾಡ್ತಿದ್ದೀನಿ. ಓಕೆ, ರಿಲ್ಯಾಕ್ಸ್. ಏಂಜಲ್ಸ್ ಪ್ಲೀಸ್ ಗೈಡ್ ಮಾಡಿ, ಯಾವ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ? ಎಸ್, ಓಕೆ, ಯಾ, ಸೊ ಒಂದೊಂದಾಗಿ ನೋಡೋಣ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ನೀವು ಟೈಪ್ ಮಾಡಿ, ಸೆಂಡ್ ಮಾಡಿ. ಓಕೆನಾ, ನೆಕ್ಸ್ಟ್ ಟೈಮ್ ನಿಮ್ಮ ಎನರ್ಜಿಗೆ ಏಂಜಲ್ಸ್ ಖುಷಿಪಟ್ಟು ಇನ್ನೂ ಜಾಸ್ತಿ ಕಾರ್ಡ್ಸ್ ನಿಮ್ಗಾಗಿ ಕೊಡ್ತವೆ. ಓಕೆ, ನೋಡೋಣವಾ ಯಾವ ನಿರ್ಧಾರ ಬೆಸ್ಟ್ ನಿಮಗೆ ಅಂತಂದ್ಬಿಟ್ಟು. ನೈಟ್ ಆಫ್ ವಾಂಡ್ಸ್, ಏಸ್ ಆಫ್ ಕಪ್ಸ್, ಓ ಮೈ ಗಾಡ್, ಟವರ್ ರಿವರ್ಸ್ ಬಂದಿದೆ, ಕಿಂಗ್ ಆಫ್ ನೈಟ್ ಆಫ್ ಕಪ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ವಾವ್, ಸೊ ಇಟ್ಸ್ ಕ್ಲಿಯರ್. ಏನು ಕ್ಲಿಯರ್ ಆಗಿದೆ ಇಲ್ಲಿ? ಓಕೆನಾ, ಸೊ ನನ್ನ ಸೆನ್ಸ್ನ ಯೂಸ್ ಮಾಡಿ ನಿಮಗೆ ಇಲ್ಲಿ ಗೈಡೆನ್ಸ್ನ ಕೊಡ್ತೀನಿ ಟ್ಯಾರೋಟ್ಸ್ ಜೊತೆ. ಓಕೆ, ಜಸ್ಟ್ ಸಿ, ನೀವಾಯಿತು, ನಿಮ್ಮ ಜಾಬ್ ಆಯಿತು, ನಿಮ್ಮ ಸೆಲ್ಫ್ ಕೇರ್, ಸೆಲ್ಫ್ ರೆಸ್ಪೆಕ್ಟ್, ಓಕೆನಾ, ನೀವು ಅನ್ನೋದನ್ನು ನೀವು ಮರ್ತೋಗ್ಬಿಡ್ತಿದ್ದೀರಾ ಇಲ್ಲಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿಸ್ತಾರಾ ಇಲ್ವಾ ಅನ್ನೋದು ಬಿಟ್ಬಿಡಿ. ನೀವು ಪವರ್ಫುಲ್ ಆಗಬೇಕು. ನೀವಿರುವಂತಹ ಈಗ ಒಂದು ಏನು ಮನಿ ಅರ್ನ್ ಮಾಡೋದು, ಸೊ ತುಂಬ ಸ್ಟ್ರಾಂಗ್ ಆಗ್ತಿದ್ದೀರಾ ಅಲ್ವಾ ನೀವು ಸಮಾಜದಲ್ಲಿ. ಆ ಒಂದು ವಿಚಾರದಲ್ಲಿ ನೀವು ಸ್ಟ್ರಾಂಗ್ ಆಗಿ ಮನಿ ಜಾಸ್ತಿ ಮಾಡಿ, ನಿಮ್ಮ ಪ್ಯಾಷನ್ನಲ್ಲಿ ನೀವು ಡೆವಲಪ್ ಆಗಿ. ಯು ಆರ್ ದ ವಿನ್ನರ್, ಯು ಆರ್ ದ ರಿಯಲ್ ಹೀರೋ. ಓಕೆ, ಯು ಆರ್ ದ ರಿಯಲ್ ಹೀರೋ ಆಲ್ಸೋ. ಓಕೆನಾ, ಸೊ ನೀವು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ನೀವು ಪವರ್ಫುಲ್ ಆಗಬೇಕು, ನೀವು ಇಲ್ಲಿ ಕಿಂಗ್ ಆಗಬೇಕು, ನೀವಿಲ್ಲಿ ಕ್ವೀನ್ ಆಗಬೇಕು, ನೀವು ದೃಢವಾಗಿ ನಿಲ್ಬೇಕು. ನಿಮ್ಗೆ ಯಾವ ನಿರ್ಧಾರ ಬೆಸ್ಟ್ ಅಂತ ಕೇಳಿದ್ದಕ್ಕೆ ಇಲ್ಲಿ ಏಂಜಲ್ಸ್ ಗೈಡ್ ಮಾಡ್ತಿರೋದು, ನೀವು ಪವರ್ಫುಲ್ ಆಗಬೇಕು, ಸ್ಟ್ರಾಂಗ್ ಆಗಬೇಕು. ಯಾವುದೋ ಒಂದು ಪ್ರೀತಿಗೆ, ಯಾವುದೋ ಒಂದು ವ್ಯಕ್ತಿಗೆ ನೀವಿಲ್ಲಿ ನೋಯ್ಬಾರ್ದು. ಫೋಕಸ್ ಆನ್ ಯುವರ್ ಕೆರಿಯರ್. ಓಕೆ, ಮನಿನ ಮತ್ತಷ್ಟು ಜಾಸ್ತಿ ಮಾಡೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಅಲ್ವಾ? ಅಫ್ಕೋರ್ಸ್ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀರಾ, ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋದೇ ಆಗ್ಬಿಟ್ಟಿದ್ದೀರಾ. ನೀವೀಗ ನೀವಲ್ಲ, ನೀವು ಪೂರ್ತಿ ಅವರು ಒಳ್ಳೆಯವರೋ ಕೆಟ್ಟವರೋ ನಿಮ್ಮ ಅಭಿಪ್ರಾಯದಲ್ಲಿ ಈಗ ನೀವು ನಿಮ್ಮನ್ನ ಮರ್ತೋಗಿದ್ದೀರಾ, ಅವ್ರನ್ನ ಮಾತ್ರ ನೆನಪಲ್ಲಿದ್ದೀರಾ. ಈ ಪ್ರಪಂಚದಲ್ಲಿ ಅವರು ಬಿಟ್ರೆ ನಿಮ್ಗೆ ಇನ್ಯಾರೂ ಕಾಣ್ತಿಲ್ಲ. ದಟ್ ಈಸ್ ದ ಕಾರ್ಡ್. ಅದು ಬೇಡ. ನೀವು ಸ್ಟ್ರಾಂಗ್ ಆಗಬೇಕು, ನೀವು ಪವರ್ಫುಲ್ ಆಗಬೇಕು ಅಂತಂದ್ಬಿಟ್ಟು ಇಲ್ಲಿ ಬರ್ತಿದೆ. ಓಕೆ, ಪೇಜ್ ಆಫ್ ಕಪ್ಸ್. ನಿಮಗೆ ಬ್ಯೂಟಿಫುಲ್ ಆದಂತಹ ಒಂದು ರಿಲೇಶನ್ಶಿಪ್, ಒಂದು ಸ್ವೀಟ್ನ, ಒಂದು ಮೆಮೊರೀಸ್ನ, ಒಂದು ಲೈಫ್ನ ಎಂಜಾಯ್ ಮಾಡೋ ಅಂತಹ ಪವರ್ ನಿಮ್ಮ ಲೈಫ್ಗೆ ಇದೆ. ಇಷ್ಟು ದಿನ ನೀವು ಯಾವ ಒಂದು ಸ್ಟ್ರಗಲ್ ಆದರೂ ಹೊಂದಿರ್ಬೋದು ಪ್ರೀತಿ ವಿಚಾರದಲ್ಲಿ. ಓಕೆನಾ, ಸೊ ಅದು ನಿಮ್ಮ ಸೋಲ್ ತಗೊಂಡ್ಬಂದಿರುವಂತಹ ಒಂದು ಕಾರ್ಮಿಕ್ ಲೆಸನ್ ಆಗಿರ್ಬೋದು. ಓಕೆನಾ, ಬಟ್ ನಿಮಗೆ ಒಂದಲ್ಲ ಒಂದಿನ ಪ್ರೀತಿ ಅನ್ನೋ ಕಪ್ ನೀವು ತುಂಬ ಚೆನ್ನಾಗಿರ್ತೀರ. ಇದು ಜಸ್ಟ್ ಒಂದು ಕಪ್ ಇಲ್ಲ, ಎಮೋಷನ್ ಕಪ್ ಇಲ್ಲ, ಇದರಲ್ಲೊಂದು ಫಿಶ್ ಇದೆ. ಓಕೆನಾ, ತುಂಬ ಅದ್ಭುತವಾದಂತಹ ಒಂದು ಪ್ರೀತಿ ಲೈಫ್ನ, ಓಕೆನಾ,
ನಿಮ್ಮ ಜೀವನ ಮುಗ್ದೋಗೋಷ್ಟರಲ್ಲಿ ಒಂದು ಲವ್ ಲೈಫಲ್ಲಿ ನೀವು ಇರ್ತೀರ. ಓಕೆನಾ? ಪಾಸಿಟಿವಿಟಿ ಬರುತ್ತೆ ನಿಮ್ಮ ಲವ್ ಲೈಫಲ್ಲಿ. ಓಕೆನಾ? ನೀವು ಯಾವಾಗ ಸ್ಟ್ರಾಂಗ್ ಆಗ್ತೀರಾ, ನೀವು ಯಾವಾಗ ನಿಮ್ಮ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ತೀರಾ, ಆ ವ್ಯಕ್ತಿ, ಬಿಟ್ಟು ಹೋದ ವ್ಯಕ್ತಿ ತಾನಾಗೆ ಬರ್ತಾನೆ. ಓಕೆನಾ? ಬಿಟ್ಟು ಹೋದ ವ್ಯಕ್ತಿ ತಾನಾಗೆ ಬರ್ತಾನೆ, ಅಥವಾ ನಿಮಗೆ ಹೊಸ ಅವಕಾಶಗಳು ಬರುತ್ತೆ. ಅವರು ನಿಮ್ಮ ನಿಜವಾದ ಟ್ವಿನ್ ಫ್ಲೇಮ್ ಆಗದೆ ಇರ್ಬೋದು, ಸೋಲ್ಮೇಟ್ ಆಗದೆ ಇರ್ಬೋದು. ಯುವರ್ ಸೋಲ್ ಡಿಸೈಡ್ ಮಾಡಿದೆ ಯಾರ ಜೊತೆ ನಾನು ಲವ್ ರಿಲೇಶನ್ಶಿಪ್ ಅಲ್ಲಿ ಇರಬೇಕು ಅಂತ. ಅದು ಆ ವ್ಯಕ್ತಿ ಆಗದೆ ಇರ್ಬೋದು. ಇನ್ನು ಕೆಲವೊಂದು ಸೋಲ್ಗಳ ಕಾಂಟ್ರಾಕ್ಟ್ ಅಲ್ಲಿ ಇಷ್ಟಿಷ್ಟು ವರ್ಷ ನನಗೆ ನೋವು ಕೊಡು, ಓಕೆನಾ, ಪ್ರೀತಿ ಅಂದ್ರೆ ಏನು ಅಂತ ನನಗೆ ಹೇಳ್ಕೊಡು. ನಾನೊಬ್ಬರಿಗೆ ಲಾಸ್ಟ್ ಲೈಫಲ್ಲಿ ಇಷ್ಟು ಪ್ರೀತಿನ, ಓಕೆನಾ, ಅವ್ರನ್ನ ವೆಯ್ಟ್ ಮಾಡಿಸಿದ್ದೆ, ಅವ್ರ ಪ್ರೀತಿಯಲ್ಲಿ ತೊಂದರೆ ಕೊಟ್ಟಿದ್ದೆ, ಇಬ್ಬರನ್ನ ದೂರ ಮಾಡಿದ್ದೆ ಥರ್ಡ್ ಪಾರ್ಟಿ ಆಗಿ ಹೋಗಿ, ಆ ಕರ್ಮನ ಈ ಲೈಫಲ್ಲಿ ಬಂದು ನನಗೆ ಹೀಲ್ ಮಾಡಿಕೊಡು ಅಂತ ಕಾಂಟ್ರಾಕ್ಟ್ ಇಟ್ಟಿರುತ್ತೆ. ಓಕೆನಾ? ಅವ್ರ ಮೇಲೆ ಆಟೋಮೆಟಿಕಲಿ ಆ ಒಂದು ಫೀಲಿಂಗ್ಸ್ ಬರುತ್ತೆ. ಅಂದ್ರೆ ಇವ್ರು ನಂಬ್ಕೋಬೇಕು, ಇವ್ರು ಬೇಕು ಅಂತ. ಬಟ್ ಅವರು ನಿಮ್ಮ ನಿಜವಾದ ಸೋಲ್ಮೇಟ್ ಅಲ್ಲದೆ ಇರ್ಬೋದು. ಓಕೆನಾ? ಸೊ ಬಿಟ್ಟು ಹೋದ ವ್ಯಕ್ತಿಗೆ ನೀವು ಬೇಜಾರು ಪಡಬೇಡಿ. ನಿಮ್ಗೆ ರೆಸ್ಪಾನ್ಸ್ ಕೊಡದೇ ಇರುವಂತಹ ವ್ಯಕ್ತಿಗೆ ನೀವು ಬೇಜಾರು ಪಡಬೇಡಿ. ಓಕೆನಾ? ನಿಮ್ಗೆ ಅಂದ್ರೆ ನಿಮ್ಮನ್ನ ಒಂದು ಕಿಂಗ್ ರೀತಿ ನೋಡದೇ ಇರುವಂತದ್ದು, ನಿಮ್ಗೆ ಎಮೋಷನಲಿ ಹತ್ರ ಆಗದೆ ಇರುವಂತಹ ವ್ಯಕ್ತಿಗೋಸ್ಕರ ನೀವು ಇಲ್ಲಿ ಬೇಜಾರು ಪಡಬೇಡಿ. ನೀವು ಸ್ಟ್ರಾಂಗ್ ಆಗಿರಿ. ಓಕೆನಾ? ಇದೊಂದೇ ಜೀವನ ಅಲ್ಲ, ಆ ವ್ಯಕ್ತಿನೇ ಜೀವನ ಅಲ್ಲ ನಿಮ್ಗೆ ಇಲ್ಲಿ. ಓಕೆ? ಸೊ ನೀವು ಸ್ಟ್ರಾಂಗ್ ಆಗಿರೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಡೋಂಟ್ ವರಿ ಅಬೌಟ್ ಹರ್, ಡೋಂಟ್ ವರಿ ಅಬೌಟ್. ಓಕೆ? ಆ ವ್ಯಕ್ತಿ ಬಗ್ಗೆ ನೀವು, ಆ ಪರ್ಸನ್ ಬಗ್ಗೆ ನೀವು ನಿಮ್ಮನ್ನ ನೀವು ಕಿಲ್ ಮಾಡ್ಕೋಬೇಡಿ, ಮಾನಸಿಕವಾಗಿ ನೀವು ಕಿಲ್ ಮಾಡ್ಕೋಬೇಡಿ. ಅವ್ರು ನಿಮ್ಗೆ ಎಷ್ಟೇ ಪ್ರೀತಿ ತೋರಿಸಿರ್ಲಿ, ಓಕೆನಾ, ಎಷ್ಟೇ ದೂರ ಆಗಿರ್ಲಿ, ನಿಮ್ಗೆ ಚೀಟ್ ಮಾಡ್ತಿರ್ಲಿ, ಮೋಸ ಮಾಡ್ತಿರ್ಲಿ, ನಿಮ್ಗೆ ನೋವು ಕೊಡ್ತಿರ್ಲಿ, ನೋ ವರಿ ಆಗ್ಬೇಡಿ, ಬೇಜಾರಾಗಬೇಡಿ. ಓಕೆನಾ? ದ ಟವರ್ ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ. ನೀವು ನಿಮ್ಮ ಬಗ್ಗೆ ಯಾವಾಗ ನೀವು ಕೇರ್ ಮಾಡೋದಿಲ್ವೋ, ಓಕೆನಾ, ಮುಗಿದು ಹೋಗುವಂತಹ ಪ್ರೀತಿ ವಾಪಸ್ ಬರುತ್ತೆ. ನಿಮ್ ಜೀವನ ಮುಗ್ದೋಗುವಂಥದ್ದು, ನೀವು ಅನಾರೋಗ್ಯಕ್ಕೆ ಈಡಾಗುವಂಥದ್ದು ಈ ಒಂದು ಪ್ರೀತಿಯಿಂದ ನಿಮ್ಗೆ ತೊಂದರೆ ಆಗುವಂಥದ್ದು. ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಿಮ್ಗೆ ಟಾಕ್ಸಿಕ್ ಆಗ್ಬೋದು. ಓಕೆನಾ? ಕೇಸ್ ಆಗ್ಬೋದು ನಿಮ್ಮ ಮೇಲೆ, ನಿಮ್ಗೆ ತೊಂದರೆಗಳಾಗ್ಬೋದು, ಅವ್ರು ನಿಮ್ಮ ಮೇಲೆ ಬ್ಲಾಕ್ ಮ್ಯಾಜಿಕ್ ಮಾಡ್ಬೋದು. ಇದರಿಂದ ಹೊರಗಡೆ ಬರೋದಿಕ್ಕೆ ಈ ವ್ಯಕ್ತಿ ದೂರ ಆಗಿದ್ದಾರೆ. ನೀವು ಅವ್ರ ಬಗ್ಗೆ ಎಷ್ಟು ಬೇಜಾರು ಪಟ್ಕೊಂಡು ಕುತ್ಕೊಂಡಿರ್ತೀರೋ, ನಿಮ್ಮ ತನನ, ನಿಮ್ಮ ಒಂದು ಲೈಫ್ ಸ್ಟೈಲ್ನ ಮರೆತು, ನಿಮ್ಮನ್ನ ನೀವೇ ಮರೆತು, ಓಕೆನಾ, ಇದರಿಂದ ಎಚ್ಚೆತ್ಕೊಂಡಾಗ ಕೆಟ್ಟದಾಗೋದು ನಿಮ್ಗೆ ಒಳ್ಳೇದಾಗುತ್ತೆ. ಹೀಗೆ ಇದ್ರೆ ಇದು ತಿರುಗಿದೆ ಅಂದ್ರೆ ನಿಮ್ಮ ಲೈಫ್ ತುಂಬಾ ಪ್ರಾಬ್ಲಮ್ಗೆ ಒಳಗಾಗುತ್ತೆ. ಓಕೆನಾ? ಯಾವ ರೀತಿ ಆದ್ರೂ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಕೋರ್ಟ್ ವಿಚಾರ ಆಗಿರ್ಬೋದು, ಥರ್ಡ್ ಪಾರ್ಟಿ ಆಗಿರ್ಬೋದು, ನಿಮ್ಮ ಸೋಲ್ಮೇಟ್, ನಿಮ್ಮ ವಿಚಾರ ಗೊತ್ತು ಬಿಟ್ಟು ಹೋಗ್ಬಿಡ್ಬೋದು. ಓಕೆನಾ? ನೀವು ಆ ವ್ಯಕ್ತಿ ಮಾತ್ರ ಅಲ್ಲ, ಇಲ್ಲಿ ನಿಮ್ಮ ಊರಿದೆ, ನಿಮ್ಮ ರಿಲೇಟಿವ್ಸ್ ಇದ್ದಾರೆ, ನಿಮ್ಮ ತಂದೆ ತಾಯಿ ಇದ್ದಾರೆ, ನಿಮ್ಗೆ ಮಕ್ಕಳು ಇರ್ಬೋದು, ಇಲ್ಲದೆ ಇರ್ಬೋದು. ಓಕೆನಾ? ನಿಮ್ಗೆ ತುಂಬಾ ಬ್ಯೂಟಿಫುಲ್ ಫ್ಯೂಚರ್ ಇರ್ಬೋದು. ಓಕೆನಾ? ಇದನ್ನ ನೀವು ಅರ್ಥ ಮಾಡ್ಕೊಳ್ತೀರಾ, ನಿಮ್ಗೆ ಈ ನೋವಿಂದ ಹೊರಗಡೆ ಬರ್ಬೇಕು, ಈ ಬೇಜಾರ್ನ ಬರಬೇಕು, ನೋವಿಂದ ಹೊರಗಡೆ ಬರ್ಬೇಕು ಅಂತ ಇವತ್ತು ಟ್ಯಾರೋಟ್ ಏಂಜಲ್ ನಿಮ್ಗೆ ಇವತ್ತು ಗೈಡೆನ್ಸ್ ನ ಕೊಡ್ತಿದೆ. ಓಕೆ? ಸೊ ಇಲ್ಲಿ ನೋಡಿ, ನೈಟ್ ಆಫ್ ಕಪ್ಸ್ ರಿವರ್ಸ್ ಬಂದಿದೆ. ನೈಟ್ ಆಫ್ ಕಪ್ಸ್ ರಿವರ್ಸ್ ಬಂದಿದೆ ಅಂತ ಏನು ಹೇಳ್ತಿದೆ ಅಂದ್ರೆ, ನೀವು ಎಷ್ಟು ಪ್ರಯತ್ನ ಮಾಡಿದ್ರು ಆ ವ್ಯಕ್ತಿನ ಮರೆಯೋದಿಕ್ಕೆ ಆಗೋದಿಲ್ಲ. ತುಂಬಾ ಸ್ಟ್ರಾಂಗ್ ಆಗಿ ಮೆಂಟಲಿ ಡಿಸೈಡ್ ಆಗ್ತೀರಾ, ಇದರ ಸವಾಸ ಬೇಡ, ಈ ವ್ಯಕ್ತಿ ಬೇಡ, ಬಟ್ ಯು ಕಾಂಟ್, ನಿಮ್ಮಿಂದ ಸಾಧ್ಯನೇ ಇಲ್ಲ. ಯಾಕೆ? ಮುಂದೆ ನೋಡೋಣ. ಓಕೆ? ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಟ್ರೈ ಮಾಡಿ. ಓಕೆನಾ? ನಿಜವಾಗ್ಲೂ ನಿಮ್ಗೆ ಅವರು ನಿಮ್ಗೆ ಸಿಗ್ಬೇಕು ಅಂತ ಇದ್ರೆ, ಓಕೆನಾ, ಸಿಗ್ತಾರೆ. ಅವರಿಂದ ನಿಮ್ಗೆ ಯಾವ ಒಂದು ಪೇನ್ಸ್ ಆಗ್ತಿದೆ ಅಂತ ನಾನು ಇವಾಗ, ಓಕೆನಾ, ಸೆನ್ಸ್ ಮಾಡ್ತೀನಿ. ಓಕೆ? ಎಸ್. ಓ ಎಸ್. ಸೊ ಇಲ್ಲಿ ನೋಡಿ, 4 ಆಫ್ ವಾಂಡ್ಸ್ ಬಂದಿದೆ ಇಲ್ಲಿ. ನಿಮ್ಗೆ ಆ ವ್ಯಕ್ತಿ ಬೇರೆಯವರ ಜೊತೆ ಇರ್ಬೋದು ಅನ್ನೋ ಒಂದು ತೊಂದರೆಗಳು. ಅವರೇ ಹೇಳಿರ್ಬೋದು ನಿಮ್ಗೆ, ನನಗೆ ಆ ವ್ಯಕ್ತಿ ಜೊತೆ ಮದುವೆ, ಎಂಗೇಜ್ಮೆಂಟ್, ರಿಯೂನಿಯನ್ ಅಥವಾ ಒಂದು ರಿಲೇಶನ್ಶಿಪ್ ಇದೆ ಅಂತ ಆ ಒಂದು ಭಯ ಕಾಡ್ತಿದೆ. ಬಟ್ ನಿಮ್ಗೆ ಕನ್ಫರ್ಮ್ ಇಲ್ಲ, ಇವ್ರು ನನಗೆ ಸಿಗ್ತಾರೆ ಅಂತ ನೀವು ಅನ್ಕೊಳ್ತಿದ್ದೀರಾ ಅಲ್ವಾ? ಸೊ ಅವರೇ ಹೇಳಿರ್ಬೋದು, ಅಥವಾ ಅವರ ಜೊತೆ ಇರುವಂತಹ, ನಿಮ್ಗೂ ಅವ್ರಿಗೂ ಮಧ್ಯೆ ಇರುವಂತಹ ಥರ್ಡ್ ಪಾರ್ಟಿ ಅಂತ ಏನ್ ಫೀಲ್ ಮಾಡ್ತಿದ್ದೀರಾ, ಅವರೇ ಹೇಳಿರ್ಬೋದು. ಓಕೆನಾ?
ಅವರಿಬ್ರು ಚೆನ್ನಾಗಿ ಆಗ್ಬಿಡ್ತಾರೆ, ಅವರಿಬ್ರು ಒಂದಾಗ್ಬಿಡ್ತಾರೆ, ಅವರಿಬ್ರು ಲೈಫಲ್ಲಿ ಚೆನ್ನಾಗಿರ್ತಾರೆ ಅನ್ನೋ ಒಂದು ಪ್ರಾಬ್ಲಮ್ ಒಂದು ಯಾವ ಕಡೆಯಿಂದನೋ ಇವರಿಬ್ರ ಕಡೆಯಿಂದನೋ ಅಥವಾ ನಿಮ್ಮ ಮನಸ್ಸಿಗೆ ಅಂದಿರ್ಬೋದು ಅಥವಾ ಯಾರಾದ್ರೂ ಟ್ಯಾರೋ ರೀಡರ್ ಹೇಳಿರ್ಬೋದು. ಓಕೆನಾ? ಹೌದು, ಅದು ನಿಜಾನೇ ಹೇಳಿರೋದು ಅಂತ ಬಂದಿದೆ. ಓಕೆ. ಸೊ ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಇದೆ. ಇಲ್ಲಿ ತುಂಬಾ ಕೆಲವೊಂದು ನೀವು ಅನಿಮಲ್ಸ್ ಅಂದ್ರೆ ಬರ್ಡ್ಸ್ ನೋಡ್ಬೋದು ಅಲ್ವಾ? ಯು ಲಾಸಿಂಗ್ ಯುವರ್ ಮನಿ, ರಿವರ್ಸ್ ಬಂದಿದೆ, ಮನಿ ಲಾಸ್ ಆಗಿದೆ. ಸ್ಯಾಟ್ರನ್ ಪ್ರಭಾವ ಇದೆ. ಹೇಗ್ ಬೇಕೋ ಹಾಗೆ ನಿಮ್ಮನ್ನ ಇಲ್ಲಿ ತಿರುಗಿಸ್ತಿದ್ದಾರೆ. ವೈಟ್ ಶರ್ಟ್ ಸ್ಪಿರಿಚುವಾಲಿಟಿ ತೋರಿಸುತ್ತೆ. ಸ್ಪಿರಿಚುವಲ್ ಮನಸ್ಥಿತಿ ಇರುವ ನಿಮ್ಗೆ ಒಂದು ಶುದ್ಧ ಪ್ರೀತಿನ, ಆ ವ್ಯಕ್ತಿಯ ಒಳ್ಳೆತನ, ಆ ಪ್ರೀತಿನ, ಆ ಒಂದು ಕೇರ್ನ, ಲವ್ನ, ಓಕೆನಾ, ಅದನ್ನ ಎಂಜಾಯ್ ಮಾಡಬೇಕು, ಲವ್ ಲೈಫಲ್ಲಿ ಪೀಸ್ಫುಲ್ ಆಗಿರ್ಬೇಕು ಅಂತ ಬಯಸೋ ನಿಮ್ಗೆ ಬ್ಲಾಕ್ ಒಂದು ಕೋಟ್ ಹಾಕೊಂಡಿದೆ ಅಲ್ವಾ? ಬ್ಲಾಕ್ ಕೋಟ್ ಅಂದ್ರೆ ನಿಮ್ಮ ಪ್ರೀತಿ, ವೈಟ್ ಪ್ರೀತಿ, ಬಿಳಿ ಪ್ರೀತಿ, ಪೀಸ್, ನೆಮ್ಮದಿ ಪ್ರೀತಿಯಲ್ಲಿ ಆ ಒಂದು ಕತ್ತಲಿನ ಒಂದು ಕ್ಲಿಷ್ಟಕರ ಪರಿಸ್ಥಿತಿಗಳು ಈಗ ಅಲ್ವಾ? ಅದನ್ನ ನಾವು ನೋಡ್ತಿದ್ದೀನಿ. ಸ್ವಾರ್ಡ್ಸ್ ಇದೆ ಕೈಯಲ್ಲಿ, ಕಿಂಗ್ ಆಫ್ ಸ್ವಾರ್ಡ್ಸ್ ಇದೆ, ಟೆನ್ಷನ್ಸ್, ವರೀಸ್. ಇದರ ನಿರ್ಧಾರ ನಿಮ್ಗೆ ಲೇಟ್ ಆಗಿ ಸಿಗುತ್ತೆ. ಸದ್ಯಕ್ಕೆ ಸಿಗುವ ಚಾನ್ಸ್ ಇಲ್ಲ, ಬಟ್ ಏಂಜಲ್ಸ್ನ ನಂಬ್ಕೊಳ್ಳಿ, ನಿಮ್ಗೆ ಒಳ್ಳೆ ನಿರ್ಧಾರ ಕೊಡುತ್ತೆ. ಓಕೆನಾ? ವೀಲ್ ಆಫ್ ಫಾರ್ಚೂನ್ ಇಲ್ಲಿ ರಿವರ್ಸ್ ಆಗಿದೆ. ಅವರ ಇಬ್ಬರ ಕಾರಣಕ್ಕೆ ನಿಮ್ಗೆ ಒಂದು ಪ್ರೀತಿಯಲ್ಲಿ ಒಂದು ಅದೃಷ್ಟ ಸರ್ಕಲ್ ಕ್ರಿಯೇಟ್ ಆಗ್ಬೇಕಾಗಿತ್ತು, ಅದು ರಿವರ್ಸ್ ಹೊಡ್ತಿದೆ. ನಿಮ್ಮ ಮದುವೆ, ರಿಯೂನಿಯನ್, ಅವರು ನಿಮ್ಮ ಜೊತೆ ಇರುವಂತದ್ದು, ನೀವು ಹ್ಯಾಪಿಯಾಗಿ ಲವ್ ರಿಲೇಶನ್ಶಿಪ್ ಅಲ್ಲಿ ಆ ವ್ಯಕ್ತಿ ಜೊತೆ ಇರುವಂತದ್ದು ಒಂದು ರೀಸನ್ ಏನಿದೆ, ಆ ಒಂದು ಅದೃಷ್ಟ ಸರ್ಕಲ್ ರಿವರ್ಸ್ ಆಗಿದೆ. ನಿಮ್ಗೆ ಮದುವೆ ಆಗಿರೋದು ಆಗ್ತಾ ಇಲ್ಲ ಈ ಒಂದು ಪರ್ಸನ್ ಇಂದ. ಓಕೆನಾ? ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ 8 ಆಫ್ ಸ್ವಾರ್ಡ್ಸ್ ಬಂದ್ಬಿಟ್ಟು ಸ್ಯಾಟರ್ನ್ ಪ್ರಭಾವ ತುಂಬಾನೇ ಇದೆ ನಿಮ್ಗೆ ಇಲ್ಲಿ. ಓಕೆನಾ? ಎವ್ರಿ ಸ್ಯಾಟರ್ಡೆ ಓಕೆನಾ, ಶನಿ ಮಹಾತ್ಮರ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಸಲ್ಲಿಸಿ. ಓಕೆನಾ? ನಿಮ್ಮ ಮೇಲೆ ಆಗ್ತಾ ಇರುವಂತಹ ಆ ಒಂದು 8 ನಂಬರ್ ಅಂತ ಹೇಳ್ತೀವಲ್ಲ, ಅಫ್ಕೋರ್ಸ್ ಇಲ್ಲಿ 8 ಇದೆ ನೋಡಿ. ಅಂದ್ರೆ ಅದಕ್ಕೆ ಎಂಡಿಂಗ್ ಇಲ್ಲ, ಬಿಗಿನಿಂಗ್ ಇಲ್ಲ. ಹೇಗೆ ತಿರುಗ್ತಾ ಇರುತ್ತೆ, ಸ್ಟಾಪ್ ಆಗೋದಿಲ್ಲ. ಸ್ಟಾರ್ಟ್ ಆಗಿದೆ ಅಂದ್ರೆ ಮತ್ತೆ ಅಲ್ಲೇ ಬಂದು ತಿರುಗ್ತಾ ಇರುತ್ತೆ ಅಲ್ವಾ 8. ಸೊ ಸ್ಟಾಪ್ ಆಗೋದಿಲ್ಲ. ಹಾಗೆ ನಿಮ್ ಲೈಫ್ ಬಿಡನ್ವಾ ಬೇಡ್ವಾ, ಬರ್ತಾಳ ಬರಲ್ವಾ, ಇದು ಓಕೆನಾ ನೋನಾ, ಕನ್ಫ್ಯೂಷನ್ಸ್ ಅಲ್ವಾ? ಇದಕ್ಕೆ ಪರಿಹಾರ ಏನಂದ್ರೆ ದೇವರ ಮೊರೆ ಹೋಗಿ ಆ ಒಂದು ಎನರ್ಜಿನ ಕಟ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದ್ರೆ ಈಗ 9+3+5+ ಅಂತ ಎಲ್ಲ ನಂಬರ್ಗೂ ಒಂದು ಪ್ಲಸ್ ಕೊಟ್ಕೊಂಡು ಹೋಗಿ ಟೋಟಲ್ ಮಾಡಿದ್ರೆ 8 ಬರಬಾರ್ದು. ನಂಬರ್ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನಂಬರ್ ಪ್ರಾಬ್ಲಮ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಡೀತಾ ಇರುತ್ತೆ. ಅಂಡ್ ಮೊಬೈಲ್ ನಂಬರ್ನ ಕೊನೆ ನಂಬರ್ 8 ಬರಬಾರ್ದು. ಅಂಡ್ ಮೊಬೈಲ್ ನಂಬರ್ನ 4ನೇ ನಂಬರ್ ಅಂದ್ರೆ 4ನೇ ಸ್ಥಾನ 9353 ಅಂತ ಇದೆ ನನ್ನ ಫೋನ್ ನಂಬರ್ ಅಲ್ಲಿ. ಸೊ 9353 4ನೇ ಸ್ಥಾನ, ಲಾಸ್ಟ್ ಅಲ್ಲಿ 3 ಹೇಳ್ದೆ ಅಲ್ವಾ ನಾ, 1 to 10 ನಂಬರ್ಸ್ ಅಲ್ಲಿ 4ನೇ ಸ್ಥಾನದಲ್ಲಿ 8 ಬರಬಾರ್ದು. ಹಾಗೆ ಬಂದಿದೆ ಅಂದ್ರೆ ನಿಮ್ಮ ಸ್ಯಾಟರ್ನ್ ಗ್ರಹ ಸ್ಥಿತಿಗಳು ಇದ್ರೂನು ಈ ಒಂದು ನಂಬರ್ ಅಲ್ಲಿ ಇರೋದ್ರಿಂದ ನಿಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ. ಓಕೆನಾ? 3 ಆಫ್ ವಾಂಡ್ಸ್, ಮೂರನೇ ವ್ಯಕ್ತಿ ಇದ್ರೂ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡುವಂಥದ್ದು. ಓಕೆನಾ? ಅವರು ಅವರ ಒಂದು ಇಬ್ಬರ ರಿಲೇಶನ್ಶಿಪ್ ಯಾವತ್ತಾದ್ರೂ ಒಂದು ದೂರ ಹೋಗ್ಬೋದು ಅಲ್ವಾ? ನಿಮ್ ದೇವರು ನಿಮ್ಗೆ ಒಂದು ದಾರಿ ಮಾಡ್ಕೊಡ್ಬೋದು, ನಿಮ್ಮ ದೇವರು ನಿಮಗೆ ಬ್ಲೆಸ್ ಮಾಡ್ಬೋದು, ಗ್ರಹ ಸ್ಥಿತಿಗಳು ಬದಲಾಗ್ಬೋದು, ಮೂರನೇ ಒಬ್ಬ ವ್ಯಕ್ತಿ ತಾನಾಗೆ ಬಿಟ್ಟು ಹೋಗ್ಬೋದು, ಅವರ ಒಂದು ಕ್ಯಾರೆಕ್ಟರ್ ಇವರಿಗೆ ಅರ್ಥ ಆಗಿ ಬಿಟ್ಟು ಹೋಗ್ಬೋದು ಅನ್ನೋ ಮನಸ್ಥಿತಿಯಲ್ಲಿ ವೇಟ್ ಮಾಡ್ತಿದ್ದೀರಾ ನೀವು. ಇಷ್ಟು ಕಷ್ಟ ಇದೆ ನಿಮ್ಮ ಪ್ರೀತಿ ಅಂತ ನನಗೆ ಅರ್ಥ ಆಗ್ತಿದೆ, ಬಟ್ ಅಷ್ಟು ನೆಗೆಟಿವಿಟಿಯಲ್ಲೂ ನೀವು ಪಾಸಿಟಿವಿಟಿನ ಹುಡುಕ್ತಿದ್ದೀರಾ ಅಲ್ವಾ? ದಟ್ಸ್ ಗ್ರೇಟ್. ಸೊ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಟೈಗರ್, ಕೋಪ ಪ್ರೀತಿ ಅಲ್ವಾ? ಜೊತೆಗೆ ಪ್ರೀತಿ ಬೇಕು. ಆ ವ್ಯಕ್ತಿ ಬಗ್ಗೆ ನೀವು ಗರ್ಜಿಸ್ತೀರಾ ಒಂದೊಂದ್ಸಲ ತುಂಬಾ ಪ್ರೀತಿ ಕೊಡೋ ಮಗು, ಒಂದು ತಾಯಿ, ಒಂದು ಫೆಮಿನನ್ ಎನರ್ಜಿ ರೀತಿ ಕಾಣ್ತೀರಾ. ಒಂದ್ಸಲ ಮೃಗ ರೀತಿ, ಲಯನ್ ರೀತಿ ಆಗ್ಬಿಡ್ತೀರಾ ಆ ಒಂದು ವಿಚಾರಕ್ಕೆ. ಮತ್ತೊಂದ್ಸಲ ಮೃದುವಾದ ಹುಡುಗಿ, ಓಕೆನಾ, ತುಂಬಾ ಹೆಲ್ಪ್ ಮಾಡುವಂತಹ ತಾಯಿ ಗುಣ ಹೊಂದಿರುವ, ಮಾತೃಶ್ರೀ ಗುಣ ಹೊಂದಿರುವ ಪ್ರೀತಿ ರೀತಿ ಆಗ್ಬಿಡ್ತೀರಾ ಅಲ್ವಾ? ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಓಕೆನಾ? ಸೊ ಪರಿಹಾರಗಳನ್ನ ನೋಡೋಣ. ಸೊ ನಾನು ಈಗ 3 ಕಾರ್ಡ್ಸ್ ತೆಗಿತೀನಿ ಲೈವ್ ಅಲ್ಲಿ. ಓಕೆ, ಕ್ವಶನ್ ಹೇಳ್ತೀನಿ, ನೀವು ಮನ್ಸಲ್ಲಿ ಓಕೆನಾ ತುಂಬಾ ಎಮೋಷನಲಿ ಕನೆಕ್ಟ್ ಆಗ್ಬಿಡಿ. ಓಕೆನಾ? 4 ಕಾರ್ಡ್ಸ್ ಬಂದಿದೆ, ಸೋ ಲಕ್ಕಿ. ಎಸ್. ಸೊ ಈ ಕಾರ್ಡ್ ಬಂದು, ಓ ಮೈ ಗಾಡ್, 5 ಕಾರ್ಡ್ಸ್. ಎಸ್. ಸೊ ಈ ಕಾರ್ಡ್ ಬಂದು ಒಂದು ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ. ಓಕೆನಾ?
ಸೊ ದ ಚಾರಿಟ್ ರಿವರ್ಸ್ ಬಂದಿದೆ. ಓಕೆನಾ, ನಿಮ್ಗೆ ಬೇಗನೆ ಕ್ಲಾರಿಟಿ ಸಿಗುತ್ತೆ ಆ ವ್ಯಕ್ತಿ ಜೊತೆ ಇರಬೇಕಾ ಇರಬಾರ್ದ. ನಿಮ್ಮ ಸಬ್ ಕಾನ್ಶಿಯಸ್ ಹೌದು ಅಂತ ಹೇಳಿದೆ, ಲಾಜಿಕಲಿ ಥಿಂಕ್ ಮಾಡಿದ್ರೆ ನೋ ಅಂತ ಹೇಳ್ತಿದೆ. ಎಲ್ಲ ಕಡೆಯಿಂದಲೂ ಬೇಡ, ಇದು ಆಗೋದಿಲ್ಲ ಅಂತ ಅನ್ಕೊಳ್ತಿದ್ದೀರಾ, ನೀವೇ ಡಿಸೈಡ್ ಮಾಡ್ತೀರಾ. ಬಟ್ ಎಲ್ಲೋ ಒಂದು ನಿಮ್ಮ ಇನ್ನರ್ ವಾಯ್ಸು ನೋ, ನಿನ್ ಲೈಫಲ್ಲಿ ಏನೇ ಆಗ್ಲಿ ಅವರೇ ಕೊನೆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಅಂತ ಅನಿಸ್ತಿದೆ ಇಲ್ಲಿ. ಅಂದ್ರೆ ಅವ್ರು ಆಗ್ತಾರೆ ಅಂತ ಅನಿಸ್ತಿದೆ. ಈ ಕಾರ್ಡ್ ಒಂದು ಅವ್ರ ಜೊತೆ ಇರೋದಾ ಬೇಡ, ಎಸ್ ಆರ್ ನೋ. ಓಕೆನಾ, ಸೊ ಇಲ್ಲಿ ಪ್ರೀತಿ ಬಗ್ಗೆ ಎಸ್ ಅಂತ ಬಂದಿಲ್ಲ. ನೀವು ಸ್ಟ್ರಾಂಗ್ ಆದಾಗ, ಇಲ್ಲಿ ನೋಡಿ, ನೀವು ಸ್ಟ್ರಾಂಗ್ ಆದಾಗ ಬಿಟ್ಟೋದವರು ವಾಪಸ್ ಬರ್ತಾರೆ, ಅಥವಾ ನಿಮ್ಗೆ ಬರಬೇಕಾದಂತಹ ವ್ಯಕ್ತಿ, ನಿಮ್ಮ ನಿಜವಾದ ಸೋಲ್ಮೇಟ್ ಕೂಡ ನಿಮ್ಗೆ ಬರ್ತಾರೆ. ನಿಮ್ಮ ನಿಜವಾದ ಸೋಲ್ಮೇಟ್ ನಿಮ್ ಹತ್ರ ಬಂದಾಗ ಈ ಒಂದು ಟಾಕ್ಸಿಕ್ ಪರ್ಸನ್ ಯಾರಿದ್ದಾರೆ ಅವರ ನೆನಪು ನಿಮ್ಗೆ ಆಗೋದಿಲ್ಲ. ಬಿಕಾಸ್ ನೀವು ನಿಜವಾದ ಪ್ರೀತಿ ಅದನ್ನ ನೀವು ಫೀಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ, ಇಲ್ಲಿ ನಿಮ್ಮ ಪ್ರೀತಿ ವಾಪಸ್ ಬರುತ್ತಾ ಅಂದ್ರೆ ಇಲ್ಲಿ ಎಸ್ ಅಂತ ಬಂದಿಲ್ಲ. ಇಲ್ಲಿ ಏನಂತ ಬಂದಿದೆ, ನೀವು ಸ್ಟ್ರಾಂಗ್ ಆದಾಗ ಮನಿ ವಿಚಾರದಲ್ಲಿ, ಕೆರಿಯರ್ ವಿಚಾರದಲ್ಲಿ, ಹೆಲ್ತ್ ವಿಚಾರದಲ್ಲಿ ನಿಮ್ಮ ಮೈಂಡ್ ಸೆಟ್ ಕೂಡ ರಿಚ್ ಆಗ್ಬೇಕು. ನಮ್ ಚಾನಲ್ ನೋಡಿ, ರಿಚ್ ವರ್ಲ್ಡ್. ಓಕೆನಾ, ರಿಚ್ ವರ್ಲ್ಡ್ ನೋಡ್ತಿದ್ದೀರಾ ಅಂದ್ರೆ ನೀವು ಮನಿ ವಿಚಾರದಲ್ಲಿ ರಿಚ್ ಆಗ್ಬೇಕು, ಲವ್ ವಿಚಾರದಲ್ಲಿ ರಿಚ್ ಆಗ್ಬೇಕು, ನಿಮ್ಮ ಮಾತು ರಿಚ್ ಆಗ್ಬೇಕು, ನಿಮ್ಮ ಮೈಂಡ್ ಥಾಟ್ ಕಿರೀಟ ಇದೆ ಇಲ್ಲಿ, ನಿಮ್ಮ ಆಲೋಚನೆಗಳು ರಿಚ್ ಆಗ್ಬೇಕು. ಓಕೆನಾ, ಟೋಟಲಿ ನೀವು ರಿಚ್ ಆದಾಗ ಬಿಟ್ಟು ಹೋದವರು ವಾಪಸ್ ಬರ್ತಾರೆ, ಅವರಾಗೆ ಬರ್ತಾರೆ. ಮೈಂಡ್ ವರ್ಕ್ ಮಾಡಿ, ಮೈಂಡ್ ಟೆಕ್ನಿಕ್ಸ್ ಮಾಡಿ. ಓಕೆನಾ, ಅಥವಾ ಇಲ್ಲ ಅಂದ್ರೆ ನಿಮ್ಮ ನಿಜವಾದ ಸೋಲ್ಮೇಟ್ ನಿಮ್ಮ ಬಳಿ ಬರ್ತಾರೆ. ಓಕೆ, ಆ ರೀತಿ ಏಂಜಲ್ಸ್ ಗೈಡ್ ಮಾಡ್ತಿದೆ. ಇದು ನಿಮ್ಗೆ ಈ ಗೊಂದಲದಿಂದ ಯಾವಾಗ ರಿಲೀಫ್ ಸಿಗುತ್ತೆ ಅಂತ ಸದ್ಯಕ್ಕೆ ಇಲ್ಲ. ದಿಸ್ ಇಸ್ ದ ಕ್ವಿಕ್ ಡಿಸಿಷನ್, ಕ್ವಿಕ್ ಆನ್ಸರ್ ಅಂತ ಹೇಳ್ತೀವಿ. ಸದ್ಯಕ್ಕೆ ಯಾವ ಒಂದು ಪಾಸಿಟಿವ್ ಆಗಿ ನೀವು ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಗೇನ್ 8 ಸ್ಯಾಟ್ರನ್, ಶನಿ ಭಗವಾನರು ನಿರ್ಧಾರ ಮಾಡ್ತಾರೆ. ಓಕೆನಾ, ಸ್ಯಾಟರ್ನ್ ಪ್ರಭಾವ ತುಂಬಾ ಇದೆ ನಿಮ್ಮ ಜಾತಕದಲ್ಲಿ. ಓಕೆನಾ, ಸೊ ನಿಮ್ದು ಟೋಟಲ್ ಮಾಡಿದ್ರೆ ಡೇಟ್ ಆಫ್ ಬರ್ತ್, ಮಂತ್ ಅಂಡ್ ಇಯರ್ ಟೋಟಲ್ ಮಾಡಿದ್ರೆ 8 ಬರುತ್ತಾ, ಅಥವಾ ನಿಮ್ಮ ಪಾರ್ಟ್ನರ್ ಡೇಟ್ ಆಫ್ ಬರ್ತ್, ಮಂತ್, ಇಯರ್ ಟೋಟಲ್ ಮಾಡಿದ್ರೆ 8 ಬರುತ್ತಾ, ಅಥವಾ ಅವರ ಡೇಟ್ ಆಫ್ ಬರ್ತ್ 8 ಆಗಿರುತ್ತಾ, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ 8 ಆಗಿರುತ್ತಾ. ಓಕೆನಾ, ನಿಮ್ಮ ವೆಹಿಕಲ್ ನಂಬರ್ ಟೋಟಲ್ ಮಾಡಿದ್ರೆ 8 ಆಗಿರುತ್ತಾ ಅಂತ ನೋಡ್ಕೊಳ್ಳಿ. ಹೂ ವಾಚಿಂಗ್ ದಿಸ್ ವಿಡಿಯೋ ನಾವು, ಓಕೆನಾ, 100%, 1000% ನಾನು ಕನ್ಫರ್ಮ್ ಮಾಡ್ತಿದ್ದೀನಿ, ನೀವು 8 ಅನ್ನೋ ನಂಬರ್ಗೆ ಬಾನಿಸರಾಗಿದ್ದೀರಾ. ಈ ಎನರ್ಜಿಯಿಂದ ಹೊರಗಡೆ ಬರೋವರೆಗೂ ಯು ಕಾಂಟ್, ಓಕೆನಾ, ಕಂಟ್ರೋಲ್ ಯುವರ್ ಎಮೋಷನ್ಸ್. ಓಕೆ, ಒಂದು ವೆಹಿಕಲ್ ಬಂದ ಮೇಲೆ ಒಂದು ಫ್ಯಾಮಿಲಿಯಲ್ಲಿ, ಒಂದು ರಿಲೇಶನ್ಶಿಪ್ ಅಲ್ಲಿ ಬ್ರೋಕಪ್ ಆಗಿರುತ್ತೆ. ಯಾಕೆ? ಆ ವೆಹಿಕಲ್ ನಂಬರ್ನ ಪ್ರಭಾವ. ಒಂದು ಮೊಬೈಲ್ ನಂಬರ್ ಬಂದ ಮೇಲೆನೆ 1 ಮಂತ್, 2 ಮಂತ್, 3 ಮಂತ್ಸ್ ಒಳಗಡೆನೆ ಹುಡುಗಿ ಬಿಟ್ಟು ಹೋಗ್ತಾಳೆ, ಅಥವಾ ಇವ್ರಿಗೆ ಇದ್ದಂತಹ ಜಾಬ್ ಹೋಗುತ್ತೆ, ಲಾಸ್ ಆಗುತ್ತೆ. ಯಾಕೆ? ಆ ಒಂದು ನಂಬರ್ ಅವರ ಡೇಟ್ ಆಫ್ ಬರ್ತ್ಗೆ, ಅವರ ಇಬ್ಬರ ರಿಲೇಶನ್ಶಿಪ್ಗೆ ಮ್ಯಾಚ್ ಆಗದೆ ಇರ್ಬೋದು. ಓಕೆನಾ, ಹಾಗಂತ ಎಲ್ಲ ಬ್ಯಾಡ್ ಅಂತಾನೂ ಅಲ್ಲ, ಗುಡ್ ಬಂದಿರೋರಿಗೆ ಗುಡ್ ರಿಸಲ್ಟ್ ಕೂಡ ಆಗಿದೆ. ಓಕೆನಾ, ಸೊ ಯಾರು ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದೀರಾ, ಸ್ಯಾಟರ್ನ್ ಪ್ರಭಾವ ತುಂಬಾ ಇದೆ. ಓಕೆನಾ, ಹೀಲಿಂಗ್ ಮಾಡ್ಕೊಳ್ಳಿ ಅದನ್ನ, ಎವ್ರಿಥಿಂಗ್ ಈಸ್ ಪಾಸಿಬಲ್. ಓಕೆನಾ, ಕ್ವಿಕ್ ಡಿಸಿಷನ್ಸ್ ಇಲ್ಲ. ಸ್ಯಾಟರ್ನ್ ಅಂದ್ರೆ ಡಿಸೈಡ್ ಮಾಡ್ತಾರೆ, ಶನಿ ಭಾಗವಾರು ಡಿಸೈಡ್ ಮಾಡ್ತಾರೆ ನಿಮ್ಮ ಒಂದು ಭಕ್ತಿಗೆ, ನಿಮ್ಮ ಒಂದು ನೋವಿಗೆ ಮೆಚ್ಚಿ ಯಾವ ಒಂದು ಪರಿಹಾರ ಕೊಡಬೇಕು ಅಂತ. ಓಕೆನಾ, ಸೊ ಈ ಕಾರ್ಡ್ ಬಂದು ಥರ್ಡ್ ಪಾರ್ಟಿ ಬಗ್ಗೆ ಅನ್ಕೊಳ್ತಾ ಇದ್ದೀನಿ ನಾನು. ಓಕೆನಾ, ಯಾವ ಒಂದು ಮೆಸೇಜ್ ಇದೆ ಅಂತ ಅಂದ್ಬಿಟ್ಟು. ಸೊ ಥರ್ಡ್ ಪಾರ್ಟಿ ಬಗ್ಗೆ ಏನಂತ ಬಂದಿದೆ ಇಲ್ಲಿ ಅಂದ್ರೆ, ಅವರು ಒಂದ್ಸಲ ಒಳ್ಳೆಯವರು ಅನ್ಸುತ್ತೆ, ಒಂದ್ಸಲ ಕೆಟ್ಟವರು ಅನ್ಸುತ್ತೆ, ಇವರಿಂದ ನಾನು ಹ್ಯಾಪಿ ಇರೋಲ್ಲ ಅನ್ಸುತ್ತೆ, ಇವರಿಂದ ನನಗೆ ತೊಂದರೆ ಆಗುತ್ತೆ ಅಂತ ಅನ್ಸುತ್ತೆ. ದೇರ್ ಆರ್ ಮುತ್ತು, ರತ್ನ, ಡೆವಿಲ್, ಮೆನ್, ಸ್ನೇಕ್, ಎಲ್ಲ ರೀತಿಯ ಒಂದು ಫೀಲಿಂಗ್ಸ್ ಆ ವ್ಯಕ್ತಿಯಲ್ಲಿ ಇದೆ. ಡ್ರ್ಯಾಗನ್ ಇದೆ ಇಲ್ಲಿ, ಪೀಸ್, ಒಂದು ಗ್ರೀನರಿ ಇದೆ ಅಲ್ವಾ. ಅವರ ಎಮೋಷನ್ಸ್ ನ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಅಂದ್ರೆ ನಾನು ಬಿಟ್ರೆ ಅವರು ಬಿಡ್ತಾರ ಅಂದ್ರೆ, ಈ ವ್ಯಕ್ತಿ ನೀವು ಇಷ್ಟಪಡ್ತಿರುವ ವ್ಯಕ್ತಿ ಈ ಒಬ್ಬ ಮೂರನೇ ವ್ಯಕ್ತಿ ಜೊತೆ ಇದ್ದಾರೆ ಅಲ್ವಾ, ಅಥವಾ ಒಂದು ಯಾವುದೋ ಒಂದು ವಿಷಯದಲ್ಲಿ, ವಸ್ತುದಲ್ಲಿ, ಜಾಬ್ ಅಲ್ಲಿ, ಕೆರಿಯರ್ ಅಲ್ಲಿ ಯಾವುದೋ ಒಂದು ಎಮೋಷನ್ಗೆ ಲಾಕ್ ಆಗಿದ್ದಾರೆ ಅಲ್ವಾ, ಮನೆಗೆ, ಕಂಪನಿಗೆ, ಆ ಒಂದು ಮೂರನೇ ಪಾರ್ಟಿ. ಓಕೆನಾ, ಅದನ್ನ ಇವ್ರು ಬಿಟ್ರು ಅದು ಬಿಡೋದಿಲ್ಲ, ಬಿಡೋ ಹಾಗೆ ಇರುತ್ತೆ, ಬಟ್ ಬಿಡೋದಿಲ್ಲ, ಕನ್ಫ್ಯೂಷನ್ಸ್ ಮಾಡುತ್ತೆ. ಓಕೆ, ಫೈನಲ್ ಕಾರ್ಡ್ ಅಬೌಟ್ ಯುವರ್ ರಿಲೇಶನ್ಶಿಪ್. ಓ ಮೈ ಗಾಡ್, ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಏನ್ ಹೇಳ್ತಿದೆ? ನೈಟ್ ಆಫ್ ವಾಂಡ್ಸ್ ಅಂಡ್, ಎಲ್ಲಿದೆ ಅದು, ಕಿಂಗ್ ಆಫ್ ವಾಂಡ್ಸ್ ಅಂಡ್ ನೈಟ್ ಆಫ್ ವಾಂಡ್ಸ್ ಅಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್. ಓಕೆನಾ, ಬ್ಯೂಟಿಫುಲ್ ಅಮೇಝಿಂಗ್ ಕಾರ್ಡ್ಸ್ ಇವು. ಓಕೆನಾ, ನೀವು ಯಾವಾಗ ಸ್ಟ್ರಾಂಗ್ ಆಗ್ತಿರೋ, ಮನಿ ಸಿಂಹಾಸನ ಇದೆ, ಅಧಿಕಾರ ಇದೆ, ನಿಮ್ಮ ಸ್ಥಾನವನ್ನು ಯಾವಾಗ ಸ್ಟ್ರಾಂಗ್ ಮಾಡ್ಕೊಳ್ತಿರೋ, ನಿಮ್ಗೆ ಬೇಕಾದ ಪ್ರತಿಯೊಂದು ನಿಮ್ಮ ಜೀವನಕ್ಕೆ ಬರುತ್ತೆ. ಓಕೆ,
ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ನಿಮ್ಗೆ ಬೇಕಾದ ಪ್ರತಿಯೊಂದು ನಿಮ್ಮ ಜೀವನಕ್ಕೆ ಬರುತ್ತೆ. ನೀವು ಪವರ್‌ಫುಲ್ ಆಗಿ ಯಾವುದೋ ಒಂದು ಪ್ರೀತಿ ಅನ್ನೋ ವಿಚಾರಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ನೀವು ತೊಂದರೆ ಪಡೋದಲ್ಲ. ನಿಮ್ಮ ಒಳಗಿಂದ ಬರುತ್ತೆ ಆ ವ್ಯಕ್ತಿಯ ಕ್ಯಾರೆಕ್ಟರ್, ನಿಮ್ಮ ಪ್ರಾಬ್ಲಮ್ಸ್. ಅದನ್ನ ಹೀಲ್ ಮಾಡ್ಕೊಳ್ಳಿ. ಇಲ್ಲೊಂದು ಸಿಂಬಲ್ ಇದೆ. ಟ್ಯಾರೋಟ್ ಸಿಂಬಲ್ ರೀತಿ ಕಾಣುತ್ತೆ ನನ್ಗೆ. ಮ್ಯಾಜಿಕ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್‌ನ ನೀವು ಹೀಲ್ ಮಾಡ್ಕೊಳ್ಳಿ. ನೀವೊಂದು ಪವರ್‌ಫುಲ್. ಓಕೆನಾ? ನೋ ಸ್ಯಾಕ್ರಿಫೈಸ್ ಮಾಡಬೇಡಿ ಅವ್ರಿಗೋಸ್ಕರ. ಮನಿ, ಟೈಮ್, ಓಕೆನಾ? ನಿಮ್ಮ ವ್ಯಾಲ್ಯೂಬಲ್ ಟೈಮ್‌ನ, ನಿಮ್ಮ ಹೆಲ್ತ್ ಅವೇ ಯಾವುದು ಯೋಚನೆ ಮಾಡಿದ್ರೆ ಇಷ್ಟು ದಿನ ಲಾಸ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ. ಎಲ್ಲ ತಾನಾಗೇ ಬರುತ್ತೆ. ಓಕೆನಾ? ನೀವು ವೆಯ್ಟ್ ಮಾಡೋ ಪೀರಿಯಡ್ ಮುಗಿಯುತ್ತೆ. ಅವರು ವೆಯ್ಟ್ ಮಾಡೋ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಓಕೆ? ದಟ್ಸ್ ಇಟ್. ಬ್ಯೂಟಿಫುಲ್ ರೀಡಿಂಗ್ ಟುಡೇ. ಒಂದು ಎನರ್ಜಿ ಲೆವೆಲಲ್ಲಿ ನನಗೆ ಇವತ್ತು ಒಂದು ಬ್ಯೂಟಿಫುಲ್, ಇಂಟ್ರೆಸ್ಟಿಂಗ್, ಓಕೆನಾ, ರೀಡಿಂಗ್ ಸಿಕ್ಕಿದೆ. ಓಕೆನಾ? ಸೊ ಇಲ್ಲಿವರೆಗೂ ಯಾರು ನೋಡ್ತಿದ್ದೀರಾ, ನಿಮ್ಮ ಎಲ್ಲ ಎನರ್ಜಿಗೂ ಈ ಒಂದು ಎನರ್ಜಿ, ಓಕೆನಾ, ಕನೆಕ್ಟ್ ಆಗಿದೆ. ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಓಕೆ? ಸೊ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಹೈಪ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಗೈಡೆನ್ಸ್ ಕೊಡ್ತಿರುವ ಏಂಜಲ್ಸ್ಗೆ ಥ್ಯಾಂಕ್ ಯು. ಟ್ಯಾರೋಟ್ ಏಂಜಲ್ಸ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿ. ಓಕೆನಾ? ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಅಲ್ವಾ? ಸೊ ನಿಮಗೆ ಪರ್ಸ್ನಲಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಟ್ಯಾರೋಟ್ ಆನ್ಲೈನ್ ಗೈಡೆನ್ಸ್ ಬೇಕು ಅಂತ ನೀವು ಮೆಸೇಜ್ ಮಾಡಬೇಕಾಗಿರುತ್ತೆ, ಟ್ಯಾರೋಟ್ ರೀಡಿಂಗ್ ಬೇಕು ಅಂತಂದ್ಬಿಟ್ಟು. ಸೊ ಓಕೆನಾ? ಹಾಗೆ ಎಸ್, ಈಗ ನಿಮಗೆ ವಾಟ್ಸಪ್ ವಿಡಿಯೋ ಕಾಲ್ ಬೇಕಂದ್ರೆ ವಿಡಿಯೋ ಕಾಲ್ ಮಾಡ್ತೀನಿ, ಅಥವಾ ನಾರ್ಮಲ್ ಕಾಲಲ್ಲೇ ಮಾತಾಡಿ ಬಂದಿರುವಂತಹ ಕಾರ್ಡ್ಸ್ನ ಫೋಟೋ ಹಿಡಿದು ವಾಟ್ಸಪ್ಪಲ್ಲಿ ಸೆಂಡ್ ಮಾಡು ಅಂದರೆ ಅದು ಸರ್ವಿಸ್ ಅವೈಲೇಬಲ್ ಇದೆ. ಅಥವಾ ನೀವು ಕ್ವಶನ್ಸ್ನ ಟೈಪ್ ಮಾಡಿ ಸೆಂಡ್ ಮಾಡ್ತೀನಿ, ನನಗೆ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಟೆಕ್ಸ್ಟ್ ಮಾಡಿರುವಂಥದ್ದು ಟೈಪ್ ಮಾಡಿ ಅದರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುವಂಥದ್ದು ಬೇಕು ಅಂದರೆ ಅದನ್ನು ಕೂಡ ಸೆಂಡ್ ಮಾಡ್ತೀನಿ. ಓಕೆನಾ? ನಿಮಗೆ ಅಥವಾ ಜೂಮ್ ಲೈವ್ ಅಲ್ಲಿ ನಾವು ಮಾತಾಡ್ಕೋಬೋದಾಗಿರುತ್ತೆ. ನಿಮಗೆ ಯಾವ ಒಂದು ಸರ್ವಿಸ್ ಇಷ್ಟ ಆಗುತ್ತೋ ಅದನ್ನು ನೀವು ಪರ್ಸ್ನಲಿ ಇಂಡಿವಿಜುವಲಿ ಟ್ಯಾರೋಟ್ ಗೈಡೆನ್ಸ್ನ ತಗೋಬೋದು. ಕಾಣ್ತಿರೋ ವಾಟ್ಸಪ್ ನಂಬರ್ನ, ಓಕೆನಾ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಕಾಲ್ಸ್ ಮಾಡಬೇಡಿ. ಎಷ್ಟು ಕಾಲ್ಸ್ ಅಂತ ಮಾತಾಡೋಕ್ಕಾಗುತ್ತೆ. ಓಕೆನಾ? ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಟೈಮ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.